ಹಲೋ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರ ಎಕ್ಸಾಮ್ ಅಲ್ಲ 24/7 ಪವರ್ಡ್ ಬೈ ಬೀಕ್ ಅಂಡ್ ವೈಟ್. ಈ ಚಾನೆಲ್ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರಲಿ, ಎಕ್ಸಾಮ್ ಅಲ್ಲ 24/7 ಎಲ್ಲಾ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡೋ ಅಂತ ಏಕೈಕ ಚಾನೆಲ್ ಆಗಿರುತ್ತೆ. ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನೆಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕನ್ ಅನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಎಂತಪ್ಪಾ ಅಂತ ಹೇಳಿದ್ರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಕಡೆಯಿಂದ ರಿಲೀಸ್ ಮಾಡಿರುವಂತಹ ನೋಟಿಫಿಕೇಶನ್ ಇದು. ಪೋಸ್ಟ್ ಬಂದು ಟ್ರೇಡ್ ಅಪರೆಂಟೈಸ್. ಓಕೆನಾ, ಪರ್ಮನೆಂಟ್ ಜಾಬ್ ಅಲ್ಲ, ಸರ್ಟೆನ್ ಪೀರಿಯಡ್ಸ್ ತನಕನು ಅಪರೆಂಟೈಸ್ಶಿಪ್ ಅಲ್ಲಿ ನೀವು ವರ್ಕ್ ಮಾಡ್ಕೋಬಹುದು. ಏಜ್ ಲಿಮಿಟ್ ಬಂದು 18 to 24 ಇಯರ್ಸ್ ಆಗಿರ್ಬೇಕಾಗುತ್ತೆ. ಕ್ವಾಲಿಫಿಕೇಶನ್ ಎನಿ 12th ಪಾಸ್ ಆಗಿರ್ಬೋದು, ಇಲ್ಲ ಗ್ರಾಜುಯೇಟ್ಸ್ ಆಗಿರ್ಬೋದು, ಇಲ್ಲ ಡಿಪ್ಲೊಮಾ ಹೋಲ್ಡರ್ಸ್ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಅಂಡ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ನೋಡ್ತಾ ಇದ್ರೆ June 2. ಓಕೆನಾ, June 2 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಸಂಪೂರ್ಣದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಎಲ್ಲಾ ಯಾವ್ಯಾವ್ದು ಪೋಸ್ಟ್ ನೇಮ್ ಇದೆ, ಪೋಸ್ಟ್ಸ್ ಎಲ್ಲಾನು ಅವೈಲಬಿಲಿಟಿನ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆಲ್ಲ ಇನ್ನು ಕ್ವಾಲಿಫಿಕೇಶನ್ಸ್ ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಶನ್ಸ್ ಇದೆ. ಮತ್ತೆ ಯಾವ ಪ್ಲೇಸಸ್ ಅಲ್ಲಿ ಗುವಾಹಟಿ, ಗುಜರಾತ್, ಹಲಿದಾ, ಸೊ ಮಥುರಾ ಇದರ ಪ್ಲೇಸಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೀರಿಯಡ್ ಆಫ್ ಟ್ರೈನಿಂಗ್ ಎಷ್ಟಿರುತ್ತೆ? ಟ್ರೈನಿಂಗ್ ಮಂತ್ಸ್ 12 months. ಸೊ ಎಲ್ಲಾದ್ರೂ ಆಲ್ಮೋಸ್ಟ್ ನಿಮ್ಗೆ 12, 24 ಈ ತರನೇ ಇರುತ್ತೆ. ಸೊ ಜೊತೆಗೆ ಇದರಲ್ಲಿ ಒಂದೊಂದು ಯಾವ ಪ್ಲೇಸಸ್ ಅಲ್ಲಿ ಎಷ್ಟೆಷ್ಟು ಟೋಟಲ್ ವೇಕೆನ್ಸೀಸ್ ಇದೆ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ನೀವು 40, 94, ಪಾಣಿಪತ್ ಅಲ್ಲಿ 94 ತನಕನೂ ಇದೆ ವೇಕೆನ್ಸೀಸ್. ಸೊ ಅದರಲ್ಲೂ ನಿಮ್ಗೆ ರಿಸರ್ವ್ಡ್, ಎಕನಾಮಿಕಲ್ ವೀಕರ್ ಸೆಷನ್, SC, ST, OBC, PWBD, ಸೊ ಎಲ್ಲಾ ಕ್ಯಾಟಗರೀಸ್ ಅಲ್ಲೂ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಾಕಷ್ಟು ಇದೆ ನಿಮ್ಗೆ ವೇಕೆನ್ಸೀಸ್. ಪೋಸ್ಟ್ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಪೋಸ್ಟ್ ಜೊತೆಗೆ ಪೋಸ್ಟ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಪೋಸ್ಟ್ ಕೋಡ್ ಕೂಡ ಅವೈಲಬಲ್ ಇದೆ. ಸೊ ಪೋಸ್ಟ್ ಕೋಡ್ ಎಲ್ಲಾನು ಫೆಸಿಲಿಟಿ ಅವಶ್ಯಕತೆ ಇದೆ ನಿಮ್ಗೆ. ಅದನ್ನೆಲ್ಲಾನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋದ್ರೆ ಒಳ್ಳೇದು. ಸೊ ಇದಕ್ಕೆ BSc ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಇದಕ್ಕೆ 3 year ಡಿಪ್ಲೊಮೊ. ಓಕೆನಾ, ಸೊ ಒಂದೊಂದಕ್ಕೆ ಒಂದೊಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಕೆಮಿಕಲ್ ಡಿಪಾರ್ಟ್ಮೆಂಟ್ಗೆ ಅಂಡ್ ಇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ, ಮತ್ತೆ ಇಲ್ಲಿ ಬಾಯ್ಲರ್ ಡಿಸಿಪ್ಲಿನ್ ಮೆಕ್ಯಾನಿಕಲ್. ಓಕೆನಾ, ಆಮೇಲೆ ಇಲ್ಲಿ ಕೆಮಿಕಲ್ ಟೆಕ್ನಿಷಿಯನ್, ಇದು ಟೆಕ್ನಿಷಿಯನ್ಗೆ. ಸೊ ಈ ತರ ಸಾಕಷ್ಟು ಪೋಸ್ಟ್ ಗಳು ಅವೈಲಬಲ್ ಇದೆ. ಅಂಡ್ ಎಲ್ಲಾದ್ರದ್ದು ಸಂಪೂರ್ಣವಾಗಿ ಮಾಹಿತಿನೂ ಕೊಟ್ಟಿದ್ದಾರೆ. ಯಾವ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ಸಂಪೂರ್ಣವಾಗಿ ನೋಡ್ಕೊಂಡ್ರೆ ಒಳ್ಳೇದು. ಸೊ ಎಷ್ಟಿರುತ್ತೆ ಪೀರಿಯಡ್ ಆಫ್ ಟ್ರೈನಿಂಗ್ ಬಂದು 12 months, 15 months, 24 months, ಈ ತರ ಸಾಕಷ್ಟು ಡಿಫ್ರೆಂಟ್ ಮಂತ್ಸ್ ಗಳಿದಾವೆ. ಓಕೆನಾ, ಸೊ ಇದನ್ನ ಇಲ್ಲಿವರೆಗೂ ಸಂಪೂರ್ಣವಾಗಿ ಒಂದ್ಸತಿ ನೋಡ್ಕೊಂಡು ದೆನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀರಿ. ಆಯ್ತಾ, ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ ಆಫ್ ಸೀಟ್ಸ್ ಏನೇನ್ ಇದೆ ಅದನ್ನ ಇನ್ಕ್ರೀಸ್ ಆದ್ರೂ ಮಾಡ್ಬೋದು, ಡಿಕ್ರೀಸ್ ಆದ್ರೂ ಮಾಡ್ಬೋದು, ಅಕಾರ್ಡಿಂಗ್ ಟು ದ ಕನ್ವೀನಿಯನ್ಸ್. ಅವ್ರ ಕನ್ವೀನಿಯನ್ಸ್ ಹೆಂಗ್ ಬೇಕೋ ಆತರ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಓಕೆನಾ, ನೆಕ್ಸ್ಟ್ PWBD ಅವ್ರಿಗೆ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಯಾವ ಕೋಡ್ ಅಲ್ಲಿ PWBD ಅವ್ರಿಗೆ ಇದೆಯೋ ಅವ್ರು ಮಾತ್ರ ಅಪ್ಲೈ, ಲೈಕ್ PWBD ಅವರು ಕೊಟ್ಟಿರುವಂತಹ ಆ ಕೋಡ್ ಅಲ್ಲಿ ಮಾತ್ರ ಅಪ್ಲೈ ಮಾಡೋದಿಕ್ಕಾಗೋದು. ಓಕೆನಾ, ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ PWBD ಅವ್ರಿಗೆ ಎಷ್ಟೆಷ್ಟು ಯಾವ್ದಾದ್ರಲ್ಲಿ ಅವೈಲಬಲ್ ಇದೆ ಅಂತ ಹೇಳಿ. ಸೊ ಗುವಾಹಟಿಯಲ್ಲಿ ಯಾವ್ದು ಇಲ್ಲ. ಗುಜರಾತ್ ಅಲ್ಲಿ ನೋಡೋದಾದ್ರೆ 3 vacancies ಇದೆ. ಓಕೆನಾ, ಸೊ ಈ ತರ ಅಂದ್ರೆ PWBD ಕ್ಯಾಟಗರಿ ಯಾರ್ಯಾರು ಬರ್ತೀರೋ ಅವರೆಲ್ಲ ಕ್ಯಾಟಗರಿ ವೈಸ್ ನೋಡ್ಕೊಂಡೇನೆ ಆ ಪರ್ಟಿಕ್ಯುಲರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಕಾಲಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಯಾವ ಲೆವೆಲ್ ಅಲ್ಲಿ ನೀವು PWBD ಅಥವಾ ಏನು ಫಿಸಿಕಲ್ ಡಿಸಬಿಲಿಟಿ ಯಾವ ಲೆವೆಲ್ ಇದೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿದ್ರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅವಾಗಲೇ ಹೇಳ್ದಾಗೆ, ಇನ್ ಕೇಸ್ ಏನಾದ್ರು ನೀವು ಇವಾಗ ಏನಾದ್ರು ಲೈಕ್ ಫೈನಲ್ ಇಯರ್ ಅಲ್ಲಿ ಇದ್ರ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಆಯ್ತಾ, ರಿಸಲ್ಟ್ ವೇಟ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನೀವು ನಾಟ್ ಎಲಿಜಿಬಲ್, ಆಲ್ರೆಡಿ ಮಾರ್ಕ್ಸ್ ಕಾರ್ಡ್ ಕೈಗೆ ಬಂದಿರ್ಬೇಕಾಗತ್ತೆ. ಆಯ್ತಾ, ಅಂಡ್ ಮಾರ್ಕ್ಸ್ ಬಂದು 50% ಅಗ್ರಿಗೇಟ್ ಇರ್ಬೇಕಾಗತ್ತೆ. ಅಂಡ್ SC, ST ಮತ್ತೆ PWBD ಅವರಿಗೆ 45% ಮಿನಿಮಮ್ ಇರ್ಲೇಬೇಕಾಗತ್ತೆ. ಓಕೆನಾ, ಸೊ ಕ್ವಾಲಿಫಿಕೇಶನ್ ಬಂದು ಲೈಕ್ ಪಾಸಿಂಗ್ ಮಾರ್ಕ್ಸ್ ಇದ್ರೆ ಮಾತ್ರನೇ ಎಲಿಜಿಬಲ್ ಆಗಿರ್ತಾರೆ. ಓಕೆನಾ, ಜೊತೆಗೆ ಇಲ್ಲಿ ಏನೇನ್ ಮೆನ್ಷನ್ ಮಾಡಿದರೆ ಸಬ್ಜೆಕ್ಟ್ಸ್, ಇಲ್ಲಿಂದ ಇಲ್ಲಿವರೆಗೂ ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ರೆ ಆ ಸಬ್ಜೆಕ್ಟ್ಸ್ ಮಾತ್ರನೇ ಅಲೋ ಮಾಡ್ತಾ ಇರೋದು. ಸೊ ಬೇರೆ ಸಬ್ಜೆಕ್ಟ್ಸ್ ಏನಾದ್ರು ತಗೊಂಡು ಅದರಲ್ಲಿ ಡಿಪ್ಲೊಮಾ ಮಾಡಿದೀನಿ ಅಂತ ಹೇಳಿದ್ರೆ ಶೆಲ್ ನಾಟ್ ಬಿ ಕನ್ಸಿಡರ್, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಆಯ್ತಾ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೊ ಇನ್ನು ಮುಖ್ಯವಾದ ಮಾಹಿತಿ ಅಂತ ಹೇಳಿದ್ರೆ ಏಜ್ ಲಿಮಿಟ್ ಬಂದು
ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 24 ಇಯರ್ಸ್ ಆಗಿರ್ಬೇಕು. ವಿತಿನ್ ಮೇ 31st ಒಳಗಡೆ ನಿಮ್ಗೆ 24 ಇಯರ್ಸ್ ಆಗಿರ್ಬೇಕಾಗತ್ತೆ ಮ್ಯಾಕ್ಸಿಮಮ್, ಇಲ್ಲ 24 ಇಯರ್ಸ್ ಒಳಗಡೆ ಅಂಡ್ 18 ಗಿನ್ನ ಮೇಲ್ಗಡೆ ಇರ್ಬೇಕಾಗತ್ತೆ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಆಯ್ತಾ? ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ. ಸೊ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/ST ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, OBC 3 ಇಯರ್ಸ್ ಇರುತ್ತೆ, ಅಂಡ್ OBC ಅಂಡ್ ಅಗೇನ್ ಇಟ್ ಇಸ್ ನಾನ್ ಕ್ರೀಮಿ ಲೇಯರ್. ಓಕೆನಾ? ನಾನ್ ಕ್ರೀಮಿ ಲೇಯರ್ ಅಂದ್ರೆ ಯಾವ್ದೇ ರೀತಿ ಎಕ್ಸ್ಟ್ರಾ ನಿಮ್ಗೆ ಪ್ರಾಪರ್ಟೀಸ್ ಅದೆಲ್ಲ ಇರೋ ಹಾಗಿಲ್ಲ. ಓಕೆನಾ? ನೆಕ್ಸ್ಟ್ ಡಿಸಬಿಲಿಟಿ ಇರೋರಿಗೆ ಅಪ್ ಟು 10 ಇಯರ್ಸ್ ತನಕ ಏಜ್ ಲಿಮಿಟ್ ಇರುತ್ತೆ. ಅಂಡ್ ವೆರಾಸ್ ಡಿಸೇಬಲ್ ಇದ್ದು SC/ST ಅಂತ ಹೇಳಿದ್ರೆ ಅವ್ರಿಗೆ 5 ಇಯರ್ಸ್ ತನಕ ಏಜ್ ಲಿಮಿಟ್ ಇರುತ್ತೆ. ಓಕೆನಾ? ಸೊ ಇದು ಏಜ್ ಲಿಮಿಟ್ ಬಗ್ಗೆ. ಅಂಡ್ ಇನ್ ಕೇಸ್ ಏನಾದ್ರು ನೀವು ಕ್ಯಾಟಗರಿಲಿ ಇದೀರಾ ಅಥವಾ ಕ್ಯಾಟಗರಿಗೆ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಲೈಕ್ ಎಲ್ಲಾ ಎಕ್ಸಾಮ್ಸ್ಗೂ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾನೇ ಮುಖ್ಯ ಆಗುತ್ತೆ. ಓಕೆನಾ? ಇಲ್ಲೆಲ್ಲಾನು ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಲೇಬೇಕಾಗುತ್ತೆ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ. ನೀವು ಲೈಕ್ ಜೊತೆಗೆ ಕ್ರೀಮಿ ಲೇಯರ್ ಆಗಿದ್ರೆ ನಾಟ್ ಎಲಿಜಿಬಲ್, ಆಯ್ತಾ? OBC ಕ್ರೀಮಿ ಲೇಯರ್ ಆಗಿರಬಾರ್ದು. ಕ್ರೀಮಿ ಲೇಯರ್ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ನಿಮ್ಗೆ ಯಾವ್ದೇ ರೀತಿ ಪ್ರಾಪರ್ಟಿ ಆಗ್ಲಿ ಅಥವಾ ಸ್ವಂತ ಮನೆ ಈ ತರದೆಲ್ಲ ನಿಮ್ಗೆ ಇರ್ಕೂಡ್ದು, ಆಯ್ತಾ? ಇನ್ ಕೇಸ್ ಏನಾದ್ರು ನೀವು ಕ್ರೀಮಿ ಲೇಯರ್ ಬರ್ತೀರಾ ಅಂತ ಅಂದ್ರೆ ನೀವು OBC ರಿಸರ್ವೇಶನ್ ಅಲ್ಲಿ ಅಪ್ಲೈ ಮಾಡೋದಿಕ್ ಆಗೋದಿಲ್ಲ, ಆಯ್ತಾ? ಇನ್ ಕೇಸ್ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ EWS ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಇನ್ಕಮ್ ಮತ್ತೆ ಅಸೆಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ತೋರಿಸ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಏನಿರುತ್ತೆ, ಸೆಲೆಕ್ಷನ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ದೇ ರೀತಿಯಾದಂತ ರಿಟರ್ನ್ ಟೆಸ್ಟ್ ಇರೋದಿಲ್ಲ, ನೋ ರಿಟರ್ನ್ ಟೆಸ್ಟ್ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ರೆ. ಸೊ ಅದೇ ರೀತಿ ರಿಟರ್ನ್ ಟೆಸ್ಟ್ ಇರಲ್ಲ. ಪರ್ಟಿಕ್ಯುಲರ್ ಆಗಿ ನೀವು ಡಿಗ್ರಿಯಲ್ಲಿ ಅಥವಾ ನಿಮ್ಮ ಗ್ರಾಜುಯೇಷನ್ ಅಲ್ಲಿ ಏನ್ ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾರೋ ಅದ್ರ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಓಕೆನಾ? ಸೊ ಯಾರ್ದು ಜಾಸ್ತಿ ಪರ್ಸೆಂಟೇಜ್ ತಗೊಂಡಿರ್ತಾರೆ ಲೈಕ್ ಡಿಸೆಂಡಿಂಗ್ ಆರ್ಡರ್ಲಿ ಅಂತ ಹೇಳಿದ್ದಾರೆ. ಸೊ ಹೈಯೆಸ್ಟ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ. ಯಾರು ಈಗ ಡಿಗ್ರಿಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡಿರ್ತಾರೆ ಸೊ ಅವ್ರಿಗೆ ಸೆಲೆಕ್ಷನ್ ಪ್ರಾಸೆಸ್ ಆ ತರ ನಡೀತಾ ಹೋಗುತ್ತೆ, ಆಯ್ತಾ? ಇನ್ ಕೇಸ್ ಅಂದ್ರೆ ಟೈ ಆಯ್ತು ಅಂತ ಹೇಳಿದ್ರೆ ಯಾರು ಸೀನಿಯರ್ ಇರ್ತಾರೆ ಅವ್ರಲ್ಲಿ ಅವ್ರಿಗೆ ಕೊಡ್ತಾರೆ, ಆಯ್ತಾ? ಟೈ ಆದ್ರೆ ಡೇಟ್ ಆಫ್ ಬರ್ತ್ ಅಥವಾ ಸೀನಿಯರ್ ಬೈ ಏಜ್ ಅಲ್ಲಿ ಕನ್ಸಿಡರ್ಡ್. ಓಕೆನಾ? ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲೂ ಟೈ ಆಯ್ತು ಅಂತ ಹೇಳಿದ್ರೆ ಅವ್ರಿಬ್ಬರದಲ್ಲಿ ಯಾರ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ಈ ತರ ಎಲ್ಲ ಮಾಹಿತಿನ ಒಂದ್ಸತಿ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಓಕೆನಾ? ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಮತ್ತೆ ಏನೇನ್ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇರುವಂತ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ಸ್ ಎಲ್ಲ ಆಗಿರ್ಬೋದು, ಇಲ್ಲ ಕ್ಯಾಟಗರಿಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇರುತ್ತೆ. ಜೊತೆಗೆ ಮೆಡಿಕಲಿ ಫಿಟ್ ಆಗಿರುವಂತ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಓಕೆನಾ? ಸೊ ಇನ್ನೇನಪ್ಪಾ ಅಂತ ಹೇಳಿದ್ರೆ ನೀವು ಅಪಾಯಿಂಟ್ ಆದ್ಮೇಲೆ ನಿಮ್ಗೆ ಸ್ಟಿಪೆಂಡ್ ಅಂತ ಹೇಳಿ ಇರುತ್ತೆ, ಆಯ್ತಾ? ಸ್ಟಿಪೆಂಡ್ ಇರುತ್ತೆ. ದೆನ್ ಲೈಕ್ ಲೀವ್ಸ್ ಎಲ್ಲ ನೋಡೋದಾದ್ರೆ 12 ಡೇಸ್ ಪರ್ ಕ್ಯಾಲೆಂಡರ್ ಅಂದ್ರೆ 1 ಇಯರ್ ಅಲ್ಲಿ ನಿಮ್ಗೆ 12 ಡೇಸ್ ಲೀವ್ ತಗೊಳ್ಳೋ ತರ ಇರುತ್ತೆ. ಅಂಡ್ ಅದನ್ನು ಪ್ರೊರಾಟಾ ಬೇಸಿಸ್ ಅಲ್ಲಿ. ಸೊ ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇದು ಪ್ರೊರಾಟಾ ಬೇಸಿಸ್ ಅಲ್ಲಿ ಇರುತ್ತೆ. ನೀವು 12 ಡೇಸ್ ಲೀವ್ ತಗೊಳ್ಬಹುದು 1 ಹೋಲ್ ಇಯರ್ ಅಲ್ಲಿ. ಓಕೆನಾ? ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲಾನು ಅವೈಲಬಲ್ ಇದೆ. ಸೊ ಇದನ್ನೆಲ್ಲ ಒಂದ್ಸತಿ ನೋಡ್ಕೊಂಡ್ರೆ ಒಳ್ಳೇದು. ಓಕೆ? ನಿಮ್ಗೆ ಲೈಕ್ ID ಪ್ರೂಫ್ ಮತ್ತೆ ಒರಿಜಿನಲ್ಸ್ ಎಲ್ಲಾನು ಅವಶ್ಯಕತೆ ಇದೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದೆಲ್ಲದ್ರೂ ಅವಶ್ಯಕತೆ ಇರುತ್ತೆ. ಸೊ ಇದೆಲ್ಲದ್ರೂ ಒಂದ್ ಸೆಟ್ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಸೊ ಇನ್ನು ಅಪ್ಲೈ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ IOCL ಅಲ್ಲಿ IOCL ವೆಬ್ಸೈಟ್ ಕೊಟ್ಟಿದ್ದಾರೆ www.iocl.com. ಓಕೆನಾ? 2 ವೆಬ್ಸೈಟ್ ಇದೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡು ವಿತಿನ್ 2nd of June ಒಳಗಡೆ ಅಪ್ಲೈ ಮಾಡ್ಬೇಕಾಗತ್ತೆ ನೀವು, ಆಯ್ತಾ? ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೆಲ್ಲ ನೋಡ್ಕೊಳ್ಬೇಕಾಗತ್ತೆ ಒಂದ್ಸತಿ. ಓಕೆನಾ? ನೆಕ್ಸ್ಟ್ ಇನ್ನು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ರೆ ಯಾವ ಯೂನಿಟ್ ಇರುತ್ತೆ, ಅದು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಸೊ ನಿಮ್ಗೆ ಏನೋ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಏನಾದ್ರು ಇನ್ನೂ ಕ್ವೈರೀಸ್ ಇತ್ತು, ಇನ್ನು ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಮೇಲ್ ID ಕೊಟ್ಟಿದ್ದಾರೆ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಯಾವ ಯೂನಿಟ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಯೂನಿಟ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲಾನು ಇಲ್ಲಿದೆ. ಅವಶ್ಯಕತೆ ಇದ್ದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಮೇಲ್ IDs ಕೊಟ್ಟಿದ್ದಾರೆ, ಮೇಲ್ ID ನ ಯೂಸ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ಸೊ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. 3rd of May ಬಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಲೈಕ್ ಅವಾಗಿಂದ ಅಪ್ಲಿಕೇಶನ್ ಹಾಕಕ್ ಸ್ಟಾರ್ಟ್ ಮಾಡಬಹುದು. ಅಂಡ್ ಲಾಸ್ಟ್ ಡೇಟ್ ಬಂದು ಆಗ್ಲೇ ಹೇಳ್ದಂಗೆ 2nd of June ಆಗಿರುತ್ತೆ. ಓಕೆನಾ? ಲಿಸ್ಟ್ ಆಯ್ತಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಡೇಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, June 9th ಡಾಕ್ಯುಮೆಂಟ್ ವೆರಿಫಿಕೇಶನ್. ಅದನ್ನು ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅದು ಎಕ್ಸಾಕ್ಟ್ ಅಲ್ಲ. ಸೊ ಅದು ನೀವು ಎಕ್ಸಾಕ್ಟ್ ಡೇಟ್ ತಿಳ್ಕೊಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಅವಾಗ. ಆಯ್ತಾ? 2 ಡೇಟ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, 9th 16th ಮತ್ತೆ 24 ಅಪ್ ಟು 24th ವರೆಗೂ ಯಾವಾಗ ಬೇಕಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬಹುದು. ಓಕೆನಾ? ಯಾರಾದ್ರೂ ಆಸಕ್ತಿ ಇರೋರು
ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಏನಾದ್ರು ಡೌಟ್ ಇದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ? ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.